ನಮಸ್ಕಾರ ಗೆಳೆಯರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಪ್ರತಿಯೊಬ್ಬರೂ ಕಾಡು ಬೆಳೆಸಿ, ನಾಡು ಉಳಿಸಿ. ಪಿಎಸ್ಐ ವಿಜಯಕೃಷ್ಣ. ತಾಲೂಕಿನ ಅರಸೀಕೆರೆ ಪೊಲೀಸ್ ವಸತಿ ಗೃಹದ ಆವರಣದಲ್ಲಿ ಹಾಗೂ ಬೂದಿಹಾಳು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಹಾಗೂ ಪೊಲೀಸ್ ಇಲಾಖೆಯಿಂದ ಸಸಿಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಪಿಎಸ್ಐ ವಿಜಯಕೃಷ್ಣರವರು ಸಸಿ ನೆಟ್ಟು ಮಾತನಾಡಿ, ಪ್ರತಿಯೊಬ್ಬರೂ ಸಸಿಗಳನ್ನು ನೆಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ ಬೆಳೆಸಬೇಕು. ಅತಿ ಹೆಚ್ಚು ಸಸಿಗಳನ್ನು ನೆಟ್ಟು ಮರ ಗಿಡಗಳನ್ನು ಬೆಳೆಸಿದರೆ ಮಳೆ ಬೆಳೆ ಚೆನ್ನಾಗಿ ಆಗುತ್ತದೆ. ಮರ ಗಿಡಗಳನ್ನು ನಾವು ಬೆಳೆಸಿದರೆ ನಮಗೆ ಶುದ್ಧವಾದ ಗಾಳಿ, ಮಳೆ, ಬೆಳೆ, ಆರೋಗ್ಯ, ಉಸಿರಾಡಲು ಆಮ್ಲಜನಕ ದೊರೆಯುತ್ತವೆ. ನಾವು ಕಾಡು ಬೆಳೆಸುವುದರಿಂದ ಪರಿಸರ ಸಂರಕ್ಷಣೆ, ಮಳೆಯ ಪ್ರಮಾಣ ಹೆಚ್ಚಲು ಸಹಾಯ, ಮಣ್ಣಿನ ಸಂರಕ್ಷಣೆ, ಜೀವವೈವಿಧ್ಯ ಸಂರಕ್ಷಣೆ, ಹವಾಮಾನ ನಿಯಂತ್ರಣ ಹೀಗೆ ಹಲವಾರು ಪ್ರಯೋಜನಗಳಿವೆ. ಒಬ್ಬರು ಒಂದು ಸಸಿ ನೆಟ್ಟರೆ ಸಾಕು, ಅದೇ ಕಾಡಾಗಿ ಬೆಳೆಯುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಕಾಡು ಬೆಳೆಸಿ ನಾಡು ಉಳಿಸಿ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪಿಎಸ್ಐ ವಿಜಯಕೃಷ್ಣ, ಪ್ರೊಫೆಷನರಿ ನಾಗಲಿಂಗಪ್ಪ, ಧರ್ಮಸ್ಥಳ ಸಂಘದ ವಲಯ ಮೇಲ್ವಿಚಾರಕ ಎಚ್ಎಂ ಲಿಂಗರಾಜ್, ಅರಸೀಕೆರೆ ಮೇಲ್ವಿಚಾರಕ ಪ್ರಶಾಂತ್ ಡಿ ಶೆಟ್ಟಿ, ಪೊಲೀಸ್ ಇಲಾಖೆಯ ಕೂಲಹಳ್ಳಿ ಕೊಟ್ರೇಶ್, ಹರೀಶ್ ದೇವರಹಟ್ಟಿ, ಮಹಾಂತೇಶ್, ಸೇವಾ ಪ್ರತಿನಿಧಿ ಪೂಜಾರ್ ದುರ್ಗಪ್ಪ, ಕೆ ಮಹಾಂತೇಶ್, ನಾಗರಾಜ್, ಬೂದಿಹಾಳು ಎಸ್ಟಿಎಂಸಿ ಅಧ್ಯಕ್ಷ ಜಿ ಚಂದ್ರಪ್ಪ, ಉಪಾಧ್ಯಕ್ಷ ಚೈತ್ರ ಅಶೋಕ್, ಬಟ್ಟಿ ಮುಖ್ಯ ಗುರುಗಳಾದ ಎಂ ಪ್ರಭುಲಿಂಗಪ್ಪ, ಸಹ ಶಿಕ್ಷಕರಾದ ಜಿ ವೀರೇಶ್, ಗಂಗಾಧರ್ ಸೊಪ್ಪಿನಮಠ, ಎಸ್ಟಿಎಂಸಿ ಸದಸ್ಯ ಗಂಗಾಧರ್, ಗುರುಸಿದ್ದಪ್ಪ, ಗ್ರಾಮದ ಮುಖಂಡರು, ಪೊಲೀಸ್ ಇಲಾಖೆಯವರು ಹಾಗೂ ಮಕ್ಕಳು ಹಾಜರಿದ್ದರು. ವರದಿ ಮಹೇಶ್ ಅರಸೀಕೆರೆ. ಆಸೀನರಾಗಿರ್ತಕ್ಕಂಥ ನಮ್ಮ ಎಸ್ಟಿಎಂಸಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಣ್ಣವರೇ ಹಾಗೂ ಈ ಒಂದು ಟ್ರಸ್ಟ್ನ ಅರಸೀಕೆರೆ ವಲಯದ ಹಿರಿಯ ಸಂಚಾಲಕರಾಗಿರ್ತಕ್ಕಂಥ ಪ್ರಶಾಂತ್ ಸರ್ ಅವರೇ ಹಾಗೂ ಲಿಂಗರಾಜ್ ಸರ್ ಅವರೇ ಹಾಗೂ ಲೀಲರ್ ಅವರೇ ಮತ್ತು ತಾಲೂಕು ಪಂಚಾಯಿತಿಯ ಮಾಜಿ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರೇ ಮತ್ತು ಎಸ್ಟಿಎಂಸಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಚೈತ್ರಮ್ಮ ಅವರೇ, ಎಸ್ಟಿಎಂಸಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಸಿದ್ದಪ್ಪನವರೇ, ಊರಿನ ಹಿರಿಯರು ಮತ್ತು ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಗಂಗಾಧರ್ ಅವರೇ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ರಘುರವರೇ ಹಾಗೂ ನನ್ನ ಸಹಪಾಠಿಗಳಾಗಿರ್ತಕ್ಕಂಥ ಗಂಗಾಧರ್ ಸೊಪ್ಪಿಮಠ ಅವರೇ ಮತ್ತು ವೀರೇಶ್ವರ ಅವರೇ ಹಾಗೂ ನನ್ನ ಮುದ್ದು ಮಕ್ಕಳೇ, ನೋಡಿ ಈ ದಿನ ಈ ಒಂದು ಕಾರ್ಯಕ್ರಮ ನಾವು ಯಾಕೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ವು ಅನ್ನೋದು ನಿಮಗೆ ಗೊತ್ತಿದೆ. ಇಲ್ಲಿ ತನಕ ಕೂಡ ಈ ಒಂದು ಟ್ರಸ್ಟ್ ನಿಂದ ವೀರೇಶ್ ಸರ್, ಪ್ರಶಾಂತ್ ಸರ್ ಅವರು ಮತ್ತು ಲಿಂಗರಾಜ್ ಸರ್ ಮತ್ತು ನಮ್ಮ ಶಿಕ್ಷಕರಾಗಿರ್ತಕ್ಕಂಥ ಗಂಗಾಧರ್ ಸರ್ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ನೋಡಿ, ಇಲ್ಲಿ
ಲಾಸ್ಟ್ 5 minutes. ಈ ಒಂದು ಸಂಸ್ಥೆ ಧರ್ಮಸ್ಥಳದಿಂದ ಈ ಒಂದು ಶಾಲೆ ಬರೋದು ಬಹಳ ಪುಣ್ಯ ಅಂತ ಬೇಕು, ಬಹಳ ಭಾಗ್ಯ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಯಲ್ಲಿ ಬಂದು ನಿಮ್ಗೆ ಉದ್ಧಾರ ಮಾಡಕ್ ಬಂದಂತ ಅಂದ್ರೂ ತಪ್ಪಾಗಲ್ಲ. ನೋಡಿ ಎಲ್ಲರಿಗೂ ಎಷ್ಟೊಂದು ಶಾಲೆಗಳಿವೆ. 6 ಬೂಲೆಟ್ ಶಾಲೆಯ ಆಯ್ಕೆ ಮಾಡ್ಕೊಂಡ್ರಿಂದ ಸುಲಭದ ಮಾತಲ್ಲ. ಈಗ ಅಭಿವೃದ್ಧಿ ಹಾಗೆ ಆಗುತ್ತೆ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಆಶೀರ್ವಾದ ಇದ್ದೇ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇಲ್ಲಿ ಈ ಗಿಡಗಳೇನು ಕೊಟ್ಟಿದ್ದೀರಲ್ಲ, ಪ್ರತಿಯೊಬ್ಬರ ಮಕ್ಕಳು ಗಿಡವನ್ನು ನೆಡಬೇಕು. ಆ ಗಿಡಗಳು ನೋಡಿ, ಇವತ್ತು ನಿಮಗೆ ಇದು ಸಣ್ಣ ಅನ್ಬೋದು, ನೀವು ಮುಂದೆ ಬೆಳೀತಾ ದೊಡ್ಡ ತರಗತಿಗೆ ಹೋಗಿ ನೀವು ಶಾಲೆಗೆ ಬಂದ್ರೆ ನಿಮಗಿಂತ ಎತ್ತರವಾಗಿ ಬೆಳೆದಿರುತ್ತೆ. ನೀವೀಗ ಚೆಂಡು ತೆಗೆಸಿ ನೋಡ್ತೀರಾ ಮರವನ್ನು, ಮುಂದೆ ಆ ಮರನ ನೀವು ಚೆಂಡೆತ್ತಿ ನೋಡುವಂತೆ ಮಾಡುತ್ತೆ. ಆದ್ರಿಂದ ನಾವು ಮನೆಗೊಂದು ಮರವನ್ನು ಬೆಳೆಸೋಣ, ಊರಿಗೊಂದು ವನವನ್ನು ಮಾಡೋಣ. ಈ ಸಂಸ್ಥೆಯಿಂದ ನಮ್ಗೆ ಏನ್ ಕೊಟ್ಟಿದ್ದಾರೆ ಅದು ಉಪಯೋಗಗಳನ್ನು ನಾವು ಪಡ್ಕೊಂಡು ನಮ್ಮ ಶಾಲೆ, ನಮ್ಮ ಗ್ರಾಮವನ್ನು ಸಂಪದ್ಭರಿತವಾಗಿ ಮಾಡೋಣ ಅಂತ ಹೇಳ್ತಾ, ಈ ಒಂದು ವೇದಿಕೆಯಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮ ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಜೈ